ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ ಭಾಷಣ ಸಮರ. ಕಾನೂನಾತ್ಮಕ ಹೋರಾಟಕ್ಕೆ ಇಳಿದ ರಾಜ್ಯ ಸರ್ಕಾರ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ಆಗ್ರಹ. ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಮನವಿ ಮಾಡೋ ಸಾಧ್ಯತೆ ಇದೆ. ಗವರ್ನರ್ ಗೋ ಬ್ಯಾಕ್ ಅಭಿಯಾನದ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ. ನಿನ್ನೆಯ ಪ್ರಸಂಗ ಗಂಭೀರವಾಗಿ ಪರಿಗಣಿಸಿರೋ ರಾಜ್ಯ ಸರ್ಕಾರ ಅಷ್ಟು ಸುಲಭವಾಗಿ ವಿಷಯವನ್ನ ಬಿಡಬಾರದು ಅಂತ ಹೇಳಿ ಚಿಂತನೆಯನ್ನ ನಡೆಸಿದೆ. ನಿನ್ನೆ ನಡೆದಂತಹ ವಿಧಾನಮಂಡಲದ ಅಧಿವೇಶನದ ಕಲಾಪದಲ್ಲಿ ಗವರ್ನರ್ ಅವರು ಭಾಷಣ ಮಾಡದೆ ಏನು ವಾಪಸ್ ಹೋಗಿದ್ರು, ಅದನ್ನ ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯ ಸರ್ಕಾರ. ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಮನವಿ ಮಾಡೋ ಸಾಧ್ಯತೆ ಇದೆ. ಗವರ್ನರ್ ಗೋ ಬ್ಯಾಕ್ ಅಭಿಯಾನದ ಬಗ್ಗೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ. ನಿನ್ನೆಯ ಪ್ರಸಂಗವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ರಾಜ್ಯಪಾಲರ ವಿರುದ್ಧ ಕಾನೂನಾತ್ಮಕ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸಜ್ಜಾದಂತೆ ಕಾಣಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ದಟ್ಟವಾಗಿದೆ. ರಾಜ್ಯಪಾಲರು ಆಡಳಿತ ಸರ್ಕಾರದ ಮಾತನ್ನ ಕೇಳ್ತಾ ಇಲ್ಲ. ಜೊತೆಗೆ ಇವರು ಬರ್ಕೊಟ್ಟಂತಹ ಭಾಷಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಂಘರ್ಷದ ಹಾದಿಗೆ ರಾಜ್ಯಪಾಲರೇ ಎಡೆ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ರಾಜ್ಯಪಾಲರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನ ಮಾಡೇ ತೀರ್ತೇವೆ ಅನ್ನುವಂತಹ ಸಂಘರ್ಷದ ಹಾದಿಯನ್ನ ಹಿಡಿತಾ ಇದೆ ಅಂತ ಅನಿಸ್ತಾ ಇದೆ. ಕಾರಣ ನಿನ್ನೆಯ ಪ್ರಸಂಗವನ್ನ ರಾಜ್ಯ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಪಡೆ ದೇಶಾದ್ಯಂತ ನಡವಳಿಕೆ ಬರ್ತಾ ಇದೆಯಲ್ಲ, ರಾಜ್ಯಪಾಲರ ನಡೆಗಳು ಕೇರಳದಲ್ಲಾಗಿರ್ಬೋದು, ತಮಿಳುನಾಡಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಈ 3 ರಾಜ್ಯಗಳಲ್ಲೂ ಇದೀಗ ಆಲ್ರೆಡಿ BBG ರಾಮ್ಜಿ ಯೋಜನೆಯನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ನಡೆಗೆ ರಾಜ್ಯಪಾಲರು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲಿಯೂ ಸಹ ಈ 3 ರಾಜ್ಯಗಳಲ್ಲಿಯೂ ಸಹ ರಾಜ್ಯಪಾಲರು BBG ರಾಮ್ಜಿವನ್ನ ವಿರೋಧ ಮಾಡೋದಕ್ಕೆ ತಯಾರಿ ಇಲ್ಲ, ಸುಖಾರಾಮ್ ತಯಾರಿಲ್ಲ. ಹೀಗಾಗಿ ರಾಜ್ಯಪಾಲರು ಆಡಳಿತಾತ್ಮಕ ಎಲೆಕ್ಟ್ ಆಗಿ ಬಂದಿರತಕ್ಕಂಥ ಗೌರ್ಮೆಂಟ್ಗೆ ಅಪಮಾನ ಮಾಡಿದ ಹಾಗೆ, ಸಂವಿಧಾನದ ಉಲ್ಲಂಘನೆ ಮಾಡಿದ ಹಾಗೆ ಅನ್ನುವಂತಹ ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಸಮರಕ್ಕೆ ನಿಂತಿದ್ದಾವೆ. ಹೀಗಾಗಿ ಕರ್ನಾಟಕದ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ನಿನ್ನೆ ದಿವಸ ಭಾಷಣವನ್ನ ಅರ್ಧವೂ ಮಾಡಲಿಲ್ಲ, ಕೇವಲ 3 ಸಾರಿಗೆ ಮುಟುಕುಗೊಳಿಸಿ ರಾಜಭವನಕ್ಕೆ ವಾಪಸ್ ತೆರಳುತ್ತಾರೆ. ಅವರ ನಡೆಯ ವಿರುದ್ಧ ಇದೀಗ ರಾಜ್ಯ ಸರ್ಕಾರ ಸಮರಕ್ಕೆ ನಿಂತಂತೆ ಕಾಣಿಸ್ತಾ ಇದೆ. ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಗವರ್ನರ್ ಅವರನ್ನ ವಾಪಸ್ ಕರೆಸ್ಕೊಳ್ಳಿ, ನಮಗೆ ಈ ಕರ್ನಾಟಕ ರಾಜ್ಯಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವರು ನಮಗೆ ಸರಿ ಹೋಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪತ್ರ ಬರೆದು ವಾಪಸ್ ಗೋ ಬ್ಯಾಕ್ ಗವರ್ನರ್ ಚಳವಳಿಯನ್ನು ಆರಂಭಿಸುವ ರೀತಿ ಕಾಣಿಸ್ತಾ ಇದೆ. ಏಕೆಂದ್ರೆ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಸಹ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ CM ಸಿದ್ದರಾಮಯ್ಯನವರು. ಕಾನೂನು ಸಚಿವರು ಹಾಗೂ ಕಾನೂನು ತಜ್ಞರು ಎಲ್ಲರೂ ಜೊತೆಗೂಡಿ ಮುಂದಿನ ಹಾದಿ ಏನು ಅನ್ನುವಂತಹ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಕಾನೂನಾತ್ಮಕ ಹೋರಾಟಕ್ಕೆ ಇಳಿದೇ ತೀರ್ತೇವೆ, ಇದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಅನ್ನುವಂತಹ ಮಾತುಗಳನ್ನ CM ಸಿದ್ದರಾಮಯ್ಯನವರು ನಿನ್ನೆ ದಿವಸನೇ ಆಡಿದ್ರು. ಜೊತೆಗೆ ರಾಜ್ಯಾದ್ಯಂತ ಹೋರಾಟ ಮಾಡೇ ಮಾಡ್ತೀವಿ, ಮನ್ನರೇಗಾ ಹೆಸರನ್ನ ಚೇಂಜ್ ಮಾಡಿ BBG ರಾಮ್ಜಿ ಅಂತ ಮಾಡಿದ್ದಾರೆ, ಅದರ ವಿರುದ್ಧ ಹೋರಾಟ ಮಾಡಿಯೇ ತೀರ್ತೇವೆ ಅಂತ ಹೇಳಿ CM ಸಿದ್ದರಾಮಯ್ಯನವರು ಸಂಘರ್ಷದ ಹಾದಿಯನ್ನು ಹಿಡಿತಾ ಇದ್ದಾರೆ.